ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ವಿದುರ ನೀತಿ ಮೊದಲನೇ ಅಧ್ಯಾಯದಿಂದ ನಾವು ತಿಳ್ಕೊಳ್ತಾ ಇದ್ವಿ. ವಿದುರ ಧೃತರಾಷ್ಟ್ರನಿಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ತಾ ಇದ್ದಾನೆ. ಯಾರನ್ನ ಮೂಢ ಅಂತ ಕರೀತಾರೆ ಅಂತೆಲ್ಲ ಹೇಳ್ದ. ಆಮೇಲೆ ಒಗ್ಗಟ್ಟು ಒಡೆಯೋದ್ರಿಂದ ಏನಾಗುತ್ತೆ, ಇಡೀ ರಾಷ್ಟ್ರವೇ ಹಾಳಾಗುತ್ತೆ, ರಾಜನೂ ಮತ್ತೆ ಪ್ರಜೆಗಳು ವಿನಾಶ ಆಗ್ತಾರೆ. ಸೊ ಆ ರೀತಿ ಎಲ್ಲ ಕೆಲವೊಂದು ವಿಚಾರಗಳನ್ನ ತಿಳಿಸ್ತಾ ಇದ್ದ. ಈಗ ಮುಂದುವರೆದು ಹೇಳ್ತಾನೆ ರಾಜನೇ, ಹೇಗೆ ಸಮುದ್ರವನ್ನ ದಾಟೋದಕ್ಕೆ ದೋಣಿನೇ ಏಕಮಾತ್ರ ಸಾಧನವಾಗಿದೆಯೋ ಅದೇ ರೀತಿ ಸ್ವರ್ಗಕ್ಕೆ ಹೋಗೋದಕ್ಕೆ ಸತ್ಯ ಅನ್ನೋದು ಒಂದೇ ಸೋಪಾನವಾಗಿದೆ. ಅದೊಂದೇ ಇರೋದು ಮೆಟ್ಲು, ಇನ್ನೊಂದಿಲ್ಲ. ನಾವು ಸತ್ಯವನ್ನೇ ಹೇಳಬೇಕು, ಅದೇ ರೀತಿ ನಡ್ಕೋಬೇಕು. ಆದರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕ್ಷಮಾಶೀಲ ಮನುಷ್ಯರಲ್ಲಿ ಒಂದು ದೋಷದ ಆರೋಪಣೆ ಇರುತ್ತೆ, ಎರಡನೇದು ಅನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಕ್ಷಮಾಶೀಲ ಮನುಷ್ಯರಾಗಿರ್ತಾರೋ ಅವರು ಒಂದು ದೋಷದ ಆರೋಪಣೆ ಇರುತ್ತೆ ಅವರಲ್ಲಿ, ಆದರೆ ಎರಡನೇದಿಲ್ಲ. ಆ ದೋಷ ಏನು ಅಂತಂದರೆ, ಕ್ಷಮಾಶೀಲ ಮನುಷ್ಯರನ್ನ ಜನರು ಅಸಮರ್ಥ ಅಂತ ತಿಳ್ಕೊಳ್ತಾರೆ. ಅಂದರೆ ಕ್ಷಮಾಶೀಲರಿರ್ತಾರಲ್ಲ ಅವರು ಅಸಮರ್ಥರು, ಅವ್ರ ಕೈಯಲ್ಲಿ ಆಗದೆ ಇರೋರು ಅಂತ ತಿಳ್ಕೊಳ್ತಾರೆ. ಆದರೆ ಅವರ ಕ್ಷಮಾಶೀಲ ಇದೆಯಲ್ಲ ಅದನ್ನು ದೋಷ ಅಂತ ಅನ್ಕೋಬಾರ್ದು. ಯಾಕೆ ಅಂತಂದರೆ ಕ್ಷಮೆ ಅನ್ನೋದು ಬಹಳ ದೊಡ್ಡ ಶಕ್ತಿ. ಎಲ್ಲರೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಯಾರು ಮಹಾನ್ ವ್ಯಕ್ತಿಗಳಾಗಿರ್ತಾರೋ, ಯಾಕಂದರೆ ಅದು ತುಂಬ ಶಕ್ತಿಯುತವಾದಂಥದ್ದು. ಆ ರೀತಿ ಕ್ಷಮಾಗುಣ ಇರಬೇಕು ಅಂತಂದರೆ ಅವರು ನಿಜವಾಗ್ಲೂ ಸಮರ್ಥರಾಗಿದ್ದರೆ ಮಾತ್ರನೇ. ಆದರೆ ಬೇರೆಯವ್ರು ಏನು ಅಂದ್ಕೊಳ್ತಾರೆ, ಅವರು ಅಸಮರ್ಥರು ಅಂತ ತಿಳ್ಕೊಳ್ತಾರೆ. ಮತ್ತು ಅವರು ಅದನ್ನು ದೋಷ ಅಂತಂದರೆ ಕ್ಷಮಿಸೋದೇ ದೋಷ ಅಂತ ತಿಳ್ಕೊಂಡ್ಬಿಡ್ತಾರೆ. ಈಗ ಪಾಂಡವರು ಕೌರವರನ್ನು ಕ್ಷಮಿಸೋದಕ್ಕೆ ರೆಡಿ ಇದ್ದಾರೆ. ಅವರಿಗೆ ಯುದ್ಧ ಮಾಡಬೇಕು ಅಥವಾ ಎಲ್ಲರಿಗೂ ತೊಂದರೆ ಆಗುತ್ತೆ, ಎಲ್ಲರೂ ಸಾಯ್ತಾರೆ, ಅದೆಲ್ಲ ನೋಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಕೌರವರು ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ರು ಕೂಡ ಕ್ಷಮಿಸೋದಕ್ಕೆ ಅವ್ರು ರೆಡಿ ಇದ್ದಾರೆ. ಅದಕ್ಕೆ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಕ್ಷಮಾಶೀಲ ಗುಣ ಅವರಲ್ಲಿ ಇದೆ ಅಂತಂದರೆ ಅದನ್ನು ಅವ್ರ ವೀಕ್ನೆಸ್ ಅಂತ ತಿಳ್ಕೊಬೇಡಿ, ಅದು ಅವರಲ್ಲಿರುವಂಥ ಶಕ್ತಿ. ಯಾಕಂದರೆ ಕ್ಷಮೆ ಅನ್ನೋದು ಎಲ್ಲರಿಗೂ ಬರೋದಿಲ್ಲ, ಅದೊಂದು ದೊಡ್ಡ ಶಕ್ತಿ. ಕ್ಷಮೆ ಅನ್ನೋದು ಅಸಮರ್ಥ ಮನುಷ್ಯರ ಗುಣ ಮತ್ತೆ ಸಮರ್ಥರ ಭೂಷಣವಾಗಿದೆ. ಅಂದರೆ ಅವ್ರಿಗದೇ ಒಂದು ಕಿರೀಟ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ಜಗತ್ತಲ್ಲಿ ಕ್ಷಮೆ ಅನ್ನೋದು ವಶೀಕರಣ ರೂಪ. ಕ್ಷಮೆಯಿಂದ ಏನು ತಾನೇ ಸಿದ್ಧಿ ಆಗೋದಿಲ್ಲ ಹೇಳಿ. ಇವಾಗ ಯಾರು ನಮಗೆ ಮೋಸ ಮಾಡಿರ್ತಾರೆ, ಕ್ಷಮಿಸಿದಾಗ ಅವ್ರಿಗೆ ಒಳಗಡೆ ಮನಸ್ಸಾಕ್ಷಿ ಅನ್ನೋದು ಇರುತ್ತಲ್ಲ, ಅದು ಕೋರಿತಾ ಇರುತ್ತೆ ನಮ್ಮನ್ನು ನೋಡಿದಾಗೆಲ್ಲ, ಅಯ್ಯೋ ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದ್ರು ಅವ್ರು ನನಗೆ ಕ್ಷಮಿಸ್ಬಿಟ್ರಲ್ಲ ಅಂತಂದ್ಬಿಟ್ಟು ಅಲ್ವಾ. ಇಲ್ಲ, ಅದನ್ನು ಹೇಳ್ತಾ ಇದ್ದಾರೆ, ಕ್ಷಮೆಯಿಂದ ಏನು ತಾನೇ ಸಿದ್ಧಿ ಆಗೋದಿಲ್ಲ. ಯಾರ ಕೈಯಲ್ಲಿ ಶಾಂತಿ ರೂಪ ಅನ್ನುವಂತಹ ಶಾಂತಿ ಅನ್ನುವಂಥ ಕತ್ತಿ ಇದೆಯೋ ಅವನನ್ನು ದುಷ್ಟ ಪುರುಷ ಅನ್ನೋನು ಏನು ತಾನೇ ಮಾಡೋದಕ್ಕೆ ಸಾಧ್ಯ. ಎಷ್ಟೋ ಕಿರ್ಚಾಡ್ತಾರೆ, ಜಗಳ ಮಾಡೋಕ್ಕೆ ಬರ್ತಾರೆ, ನೀವು ಶಾಂತವಾಗಿರಿ, ಎಷ್ಟೊತ್ತು ಕಿರ್ಚಾಡ್ತಾರೆ, 10 ನಿಮಿಷ ಕಿರ್ಚಾಡ್ತಾರೆ ಹೋಗ್ತಾರೆ. ಆದರೆ ಆ ತಡ್ಕೊಳ್ಳುವಂಥ ಒಂದು ಶಕ್ತಿ ನಮ್ಮಲ್ಲಿರಬೇಕು. ಹುಲ್ಲುಕಡ್ಡಿ ಇಲ್ಲದೆ ಇರುವಂಥ ಜಾಗದಲ್ಲಿ ಬಿದ್ದಿರುವಂಥ ಬೆಂಕಿ ತಾನಾಗೆ ಆರೋಗುತ್ತೆ ಅಲ್ವಾ. ಅಲ್ಲಿ ಹುಲ್ಲುಕಡ್ಡಿ ಇದ್ದರೆ ತಾನೇ ಅದಕ್ಕೆ ಆ ಬೆಂಕಿಗೆ ನಾವು ಹತ್ಕೊಳ್ಳುವಂಥದ್ದು ಏನಾದರೂ ಕೊಟ್ಟರೆ ತಾನೇ ಅದು ಹತ್ಕೊಳ್ಳೋದು. ಈಗ ನಾವು ಶಾಂತವಾಗಿದ್ಬಿಟ್ರೆ ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿ ಎಷ್ಟೇ ಮಾತಾಡಲಿ, ಎಷ್ಟೊತ್ತು ಮಾತಾಡ್ತಾನೆ, ಮಾತಾಡಿ ಆಮೇಲೆ ಸುಮ್ಮನೆ ಆಗ್ತಾನೆ. ಆದರೆ ನಾವೇನಾದರೂ ಒಂದು ವಿಷಯ ಅವನಿಗೆ ಹೇಳಿದ್ವಿ ಅಂತಂದರೆ ಅದು 100 ಮಾಡ್ಕೊಂಡು ಅವನು ಇನ್ನೂ ಜಾಸ್ತಿ ಮಾಡ್ತಾನೆ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಹುಲ್ಲುಕಡ್ಡಿ ಇಲ್ಲದೆ ಇರುವಂಥ ಜಾಗದಲ್ಲಿ ಬಿದ್ದಿರುವಂಥ ಬೆಂಕಿ ಏನಾಗುತ್ತೆ, ತಾನಾಗೆ ಆರು ಹೋಗುತ್ತೆ. ಕ್ಷಮಾಹೀನನಾಗಿರ್ತಾನಲ್ಲ ಅಂಥ ಮನುಷ್ಯ ತನಗೂ ಮತ್ತು ಬೇರೆಯವರನ್ನೂ ಕೂಡ ದೋಷದ ಭಾಗಿದಾರನನ್ನಾಗಿ ಮಾಡಿಬಿಡ್ತಾನೆ. ಯಾರಲ್ಲಿ ಕ್ಷಮಾಗುಣ ಇರೋದಿಲ್ವೋ ಅವನೇನು ಮಾಡ್ತಾನೆ, ತನ್ನನ್ನು ತಾನು ಭಾಗಿದಾರ ಮಾಡ್ಕೊಳ್ಳೋದಲ್ಲದೆ ಬೇರೆಯವರನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡು ಅವರನ್ನು ಕೂಡ ಭಾಗಿದಾರನನ್ನಾಗಿ ಮಾಡಿಬಿಡ್ತಾನೆ. ಕೇವಲ ಧರ್ಮ ಇದೆಯಲ್ಲ ಅದು ಪರಮ ಕಲ್ಯಾಣಕಾರಿಯಾಗಿರುವಂಥದ್ದು. ಕ್ಷಮೆ ಒಂದೇ ಶಾಂತಿಯ ಸರ್ವಶ್ರೇಷ್ಠ ಉಪಾಯ. ನೋಡಿ, ಶಾಂತವಾಗಿರಬೇಕು ಅಂತಂದರೆ ಕ್ಷಮಾಗುಣ ನಮ್ಮಲ್ಲಿರಬೇಕು. ಆ ದೋಷವನ್ನು ಅಂದರೆ ಯಾರೋ ನಮ್ಮ ಮೇಲೆ ಏನೋ ಮಾಡ್ತಾರೆ ಅಂತಂದ್ಬಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋದರೆ ನಮಗೇ ತೊಂದರೆ ಆಗೋದು ಜಾಸ್ತಿ, ಅವ್ರಿಗಿಂತ ನಮಗೆ ತೊಂದರೆ ಆಗುತ್ತೆ. ಅದಕ್ಕೆ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು, ಕ್ಷಮಿಸ್ಬಿಡ್ಬೇಕು. ಆಯಿತು ಹೋಗು, ನಿನ್ನ ಹಣೆ ಬರ, ನೀನು ಹಾಗೆ ಮಾಡಿದ್ಯಾ, ಆಯಿತು ನಾನು ಕ್ಷಮಿಸಿದ್ದೀನಿ ಅಂತ ಬಿಟ್ಟುಬಿಡಬೇಕು.
ಆಮೇಲೆ ಆದಷ್ಟು ಅವೇನಾದರೂ ನಮಗೆ ತೊಂದರೆ ಕೊಡ್ತಾ ಇದ್ರೆ ಅವರಿಂದ ದೂರ ಇರಬೇಕೇ ಹೊರತು ಅದನ್ನು ಮನಸ್ಸಲ್ಲಿಟ್ಕೊಂಡು ನಾವು ದ್ವೇಷ ಸಾಧಿಸೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆವಾಗ ನಮ್ಮ ಮನಸ್ಸೇ ಅಶಾಂತವಾಗೋದು, ಆಯಿತಾ? ಶಾಂತಿ ಅನ್ನೋದು ಹೊರಟೋಗುತ್ತೆ ನಮಗೆ. ಸೊ ಕ್ಷಮೆ ಅನ್ನೋದು ಒಂದೇ ಶಾಂತಿಯ ಸರ್ವಶ್ರೇಷ್ಠ ಉಪಾಯ. ವಿದ್ಯೆ ಅನ್ನೋದಿದೆಯಲ್ಲ, ಅದು ಪರಮ ಸಂತೋಷವನ್ನು ಕೊಡುವಂಥದ್ದು. ನೋಡಿ, ವಿದ್ಯೆ ಆ ವಿಷಯದ ಬಗ್ಗೆ ನಮಗೆ ಕಂಪ್ಲೀಟ್ ಗೊತ್ತಾದಾಗ, ಯಾವುದಾದ್ರೂ ವಿಷಯ ತಗೊಳ್ಳಿ, ಐಹಿಕದ ವಿಷಯ ಆದ್ರೂ ಆ ವಿಷಯ ಗೊತ್ತಿಲ್ಲ ಅಂತಂದರೆ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ, ಮನಸ್ಸಲ್ಲಿ ಅಸಮಾಧಾನ ಇರುತ್ತೆ. ನಮಗೆ ಆ ವಿಷಯ ಗೊತ್ತಿಲ್ಲ ಅಂತಂದ್ಬಿಟ್ಟು ಏನೇನೋ ಯೋಚನೆ ಮಾಡ್ತೀವಿ. ಆದರೆ ಆ ವಿಷಯದ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಾಗ ನಮ್ಮ ಮೈಂಡಲ್ಲಿರುವಂಥ ಕನ್ಫ್ಯೂಷನ್ಸ್ ಎಲ್ಲ ಹೋಗಿಬಿಡುತ್ತೆ, ನಮ್ಮ ಮನಸ್ಸಿಗೆ ಒಂಥರ ಸಂತೋಷ ಸಿಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮ ಸಂತೋಷವನ್ನು ಕೊಡುವಂಥದ್ದು ಯಾವುದು ಅಂತಂದರೆ ವಿದ್ಯೆ. ಅಹಿಂಸೆ ಒಂದೇ ಸುಖವನ್ನು ಕೊಡುವಂಥದ್ದು. ಬೇರೆಯವ್ರಿಗೆ ಹಿಂಸೆ ಕೊಟ್ಟಾಗ ನಮಗೆ ಸಂತೋಷ ಸಿಗುತ್ತೆ ಅಂತಂದರೆ ಅದು ರಾಕ್ಷಸಿ ಗುಣ ಆಗಿಬಿಡುತ್ತೆ. ನಾವು ಬೇರೆಯವರಿಗೆ ಹಿಂಸೆ ಕೊಡಬಾರ್ದು, ಅವ್ರಿಗೆ ಆದಷ್ಟು ಅವ್ರ ಮನಸ್ಸಿಗೆ ಸಂತೋಷ ಕೊಡುವಂಥ ಕೆಲಸವನ್ನು ಮಾಡಬೇಕು. ಮಾಡೋಕ್ಕಾಗಲಿಲ್ವಾ, ಅವ್ರಿಗೆ ಹಿಂಸೆ ಅಂತೂ ಕೊಡೋಕ್ಕೆ ಹೋಗಬಾರ್ದು, ನಾವು ಸುಮ್ಮನೆ ದೂರ ಇರಬೇಕಷ್ಟೇ. ನಮಗೆ ಅವ್ರಿಗೇನು ಸಂತೋಷ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸುಮ್ಮನೆ ನಾವು ದೂರ ಇದ್ಬಿಡ್ಬೇಕು, ಅಷ್ಟು ಮಾಡಿದ್ರೆ ಸಾಕು. ಇದು ನಿಜವಾಗ್ಲೂ ಅಂದರೆ ಅಹಿಂಸೆ ಅನ್ನೋದು ಸುಖವನ್ನು ಕೊಡುವಂಥದ್ದು. ನೋಡಿ ಎಷ್ಟು ನೀಟಾಗಿ ಅವನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಈಗ ಧೃತರಾಷ್ಟ್ರನ ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು ಅವನ ಮನಸ್ಸಲ್ಲಿ ಏನೇನಿದೆಯೋ. ಯಾಕಂದರೆ ನಾಳೆ ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಅವನು ಸರಿಯಾದ ನಿರ್ಧಾರವನ್ನು ತಗೊಳ್ಳಿ ಅಂತಂದ್ಬಿಟ್ಟು ಅವನು ಎಲ್ಲ ಬುದ್ಧಿವಾದಗಳನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ಅವನಿಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು. ಮುಂದುವರೆದು ಏನು ಹೇಳ್ತಾರೆ ಅಂತಂದ್ಬಿಟ್ಟು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.